ರಾಜ್ಯದಲ್ಲಿ 11 ಲಕ್ಷ ಪಡಿತರ ಚೀಟಿ ರದ್ದಾಗಿದೆ ಎಂಬ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ವಿಚಾರವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಡಿತರ ನೀಡುವುದಕ್ಕೆ ಹಣದ ಕೊರತೆ ಇಲ್ಲ. ಪರಿಷ್ಕರಣೆ ಮಾಡಿದಾಗ ಬಿಪಿಎಲ್ ಅಲ್ಲದೆ ಇರುವವರು ಎಪಿಎಲ್ ಮಾಡಿದ್ದೇವೆ. ಎಪಿಎಲ್ಗೆ ಹಾಕಿದವರನ್ನ ರದ್ದು ಮಾಡುವುದಿಲ್ಲ. ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಕೊಡಲು ತೊಂದರೆ ಇಲ್ಲ. ಎಪಿಎಲ್ ನವರಿಗೆ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಿದ್ದೆವು, ಆದ್ರೆ ಹೆಚ್ಚಿನವರು ತೆಗೋತಾ ಇರಲಿಲ್ಲ ಎಂದರು. ಹಾಗಾಗಿ ಸದ್ಯಕ್ಕೆ ಎಪಿಎಲ್ಗೆ ಸಬ್ಸಿಡಿ ಕೊಡುವುದನ್ನ ನಿಲ್ಲಿಸಿದ್ದೇವೆ. ಪರಿಷ್ಕರಣೆ ಪೂರ್ತಿ ಆದ್ಮೇಲೆ ಎಪಿಎಲ್ ನವರು ಬೇಕೆಂದು ಮುಂದೆ ಬಂದ್ರೆ ಖಂಡಿತ ಕೊಡ್ತೇವೆ. ಪರಿಷ್ಕರಣೆ ಆದ ಬಳಿಕ ಎಪಿಎಲ್ ನವರಿಗೆ ಅವಶ್ಯಕತೆ ಇದ್ರೆ ಕೊಡ್ತೇವೆ. ಒಂದೇ ಒಂದು ಎಪಿಎಲ್ ಕಾರ್ಡ್ ರದ್ದಾಗ್ತಿಲ್ಲ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಕಾರ್ಡ್ ಇದೆ ಎಂದಿದ್ದಾರೆ. ಇನ್ನು 6.50 ಕೋಟಿ ಜನ ಇದ್ರು 4.50 ಕೋಟಿ ಜನರಿಗೆ ಕಾರ್ಡ್ ಅನ್ನ ಕೊಟ್ಟಿದ್ದೇವೆ. ಅರ್ಹರಲ್ಲದವರು ಜಾಸ್ತಿ ಜನ ಇದ್ದಾರೆ ಎಂಬ ಭಾವನೆ ಬಂದಿದೆ. ಪರಿಷ್ಕರಣೆಗೆ ನಿಯಮಾವಳಿ ಹಾಕಿಕೊಂಡಿದ್ದೇವೆ. ಆದಾಯ ತೆರಿಗೆ ಕಟ್ಟುವವರಿಗೆ, ಕಾರು ಇರುವವರಿಗೆಲ್ಲ ಎಪಿಎಲ್. ಈ ಹಿಂದಿನ ಸರ್ಕಾರವೇ ಈ ನಿಯಮವನ್ನ ಮಾಡಿದೆ. ಅಂತವರು ಇದ್ರೆ ಅವರನ್ನ ಎಪಿಎಲ್ಗೆ ಹಾಕ್ತೇವೆ, ಅವರನ್ನ ತೆಗೆದು ಹಾಕಲ್ಲ ಎಂದಿದ್ದಾರೆ. ಪರಿಷ್ಕರಣೆ ಮಾಡುವಾಗ ಅರ್ಹರಿಗೆ ಬಿಪಿಎಲ್ ಕೊಡ್ತೇವೆ. ನಮ್ಮ ಬಳಿ ಇದಕ್ಕಾಗಿ 8,000 ಕೋಟಿ ಹಣ ಇದೆ. ತಿಂಗಳಿಗೆ 650 ಕೋಟಿಯೇ ಖರ್ಚು ಆಗಲ್ಲ. ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸುನಿಲ್ ಕುಮಾರ್ ಅವರಿಗೆ ಮನವರಿಕೆ ಮಾಡ್ತೇವೆ. ನನ್ನ ಬಳಿಗೆ ಕೇಳಿದ್ರೆ ಹೇಳ್ತೇನೆ ಎಂದು ಮಂಗಳೂರಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ಅದನ್ನು ಸದ್ಯಕ್ಕೆ ಎಪಿಎಲ್ಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ ಎಪಿಎಲ್ ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋದು, ನಾವು ಖಂಡಿತ ಕೊಡ್ತೀವಿ. ಪರಿಷ್ಕರಣೆ ಆದಮೇಲೆ ಎಪಿಎಲ್ ಅವ್ರಿಗೆ ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಯಾವ ಕಾರ್ಡು ರದ್ದಾಗಿಲ್ಲ. ಕೆಲವು ಮಾಧ್ಯಮದವರು ಹೇಳಿದ್ದಾರೆ ಎಪಿಎಲ್ ಕಾರ್ಡು ಒಂದು ಕೂಡ ರದ್ದಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೆ ಆಗದೇ ಇದ್ದ ಕಾರಣ ಈ 11 ಲಕ್ಷ ಇದನ್ನು ಇದು ಮಾಡಿದ್ದಾರೆ. ದಕ್ಷಿಣ ಭಾರತ, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕೇರಳ ಆಗ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾರ್ಡ್ಗಳಿದೆ. ನಾವು 6.5 ಕೋಟಿ ಜನ ಇದ್ದರೆ 4.5 ಕೋಟಿ ಕೊಡ್ತಾ ಇದ್ದೀವಿ. ನಿಯರ್ಲಿ 75-80% ಆಗ್ತದೆ. ಅಲ್ಲಿ ಎ ಪಿ ಎಲ್ಲು ಅಂದರೆ ಅರ್ಹರಲ್ಲದವರು ಜಾಸ್ತಿ ಇದ್ದಾರೆ ಅಂತ ಭಾವನೆ ಬಂದಿದೆ. ಪರಿಷ್ಕರಣೆ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ಅಥವಾ 4 ವೀಲರ್ಸ್ ಕಾಲ್ ಇರೋರಿಗೆ ಇಂಥವ್ರಿಗೆ ಕೊಡೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಕೊಡಕೂಡ್ದು ಅನ್ನೋದು ಗೈಡ್ಲೈನ್ಸ್ ಮಾಡಿದ್ದೀವಿ. ಇದೆಲ್ಲ ಹಿಂದಿನ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದ್ದರಿಂದ ಅಂಥವರಿದ್ದರೆ ಅವ್ರನ್ನ ಎ ಪಿ ಎಲ್ಗೆ ಹಾಕ್ತೀವಿ, ಬಿಟ್ಟರೆ ಅವ್ರನ್ನೇನು ತೆಗೆದಾಕೋದಿಲ್ಲ. ಆ ಪರಿಷ್ಕರಣೆ ಮಾಡುವಾಗ ಯಾವುದೇ 45, 50, 60, 50ಕ್ಕೆ ಜಾಸ್ತಿ ತಮಿಳುನಾಡು ಇಲ್ಲ, ಆಂಧ್ರ ಪ್ರದೇಶ ಇಲ್ಲ. ನಮ್ಮಲ್ಲಿ 75ರಿಂದ 80 ಇದೆ. ಅದರಿಂದ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಯಾರು ಅರ್ಹರಿದ್ದಾರೆ ಬಿ ಪಿ ಎಲ್ಗೆ ಅವ್ರಿಗೆ ಕೊಡ್ತೀವಿ. ಯಾರು ಅರ್ಹರಲ್ಲ ಅವ್ರನ್ನ ಎ ಪಿ ಎಲ್ಲಲ್ಲಿ ಇಡ್ತೀವಿ. ಎ ಪಿ ಎಲ್ ಕೂಡ ರದ್ದು ಮಾಡೋದಿಲ್ಲ. ಅವ್ರು ಹೇಳ್ತಾ ಇರೋದು ಹಣದ ತೊಂದರೆ ಇಲ್ಲ. ಹಣದ ಕೊರತೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಹತ್ರ ಅದಕ್ಕಾಗಿ 8,000 ಕೊಟ್ಟಿದ್ದೀವಿ. 650 ಕೋಟಿನೇ ಖರ್ಚಾಗ್ತದೆ. 8,000 ಕೋಟಿ ನಮ್ಮ ಹತ್ರ ಹಣ ಇದೆ. ಅದಕ್ಕಾಗಿ 650ರಿಂದ 700 ಕೋಟಿಗೆ ಒಂದು ತಿಂಗಳು ಕೂಡ ಹೋಗ್ತಾ ಇಲ್ಲ. ಇನ್ನೂ 1,000 ಕೋಟಿ ಉಳಿತಾ ಇದೆ. ಕೊಡೋದಕ್ಕೆ ಯಾವ ಥರದ ತೊಂದರೆ ಇಲ್ಲ. ಹಣದ ಕೊರತೆ ಇಲ್ಲ. ಅವ್ರಿಗೆ ಮನವರಿಕೆ ಮಾಡ್ತೀನಿ. ಅವ್ರು ನನಗೆ ಕೇಳಿದರೆ ಹೇಳ್ತೀನಿ.